ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನ್ಯಾಯಬೆಲೆ ಅಂಗಡಿ ವಿಚಾರದಲ್ಲಿ ನನ್ನ ಅಭಿಪ್ರಾಯನ ಬದಲಾಯಿಸಿ ಇದು ನಿಜವಾಗ್ಲೂ ಯಾರಿಗೆ ಸಲ್ಲಬೇಕೋ ಅವರಿಗೆ ಸಲ್ಲೋ ಹಾಗೆ ಮಾಡ್ತಾ ಇರೋದು ನೀನು. ನಾನು ಏನನ್ನೂ ಮಾಡುವುದಿಲ್ಲ ಶಿವಪ್ರಸಾದ್. ಇದು ನಿನಗೂ ಗೊತ್ತಿರುವಂತ ವಿಚಾರ. ನಾನು ಪ್ರೇರಣೆಯಾಗಬಲ್ಲೆ, ಆದರೆ ಧೋರಣೆಯಾಗಲಾರೆ. ನಾನು ಶಕ್ತಿ ನೀಡಬಲ್ಲೆ, ಆದರೆ ಸಮಸ್ಯೆಗೆ ಮುಕ್ತಿ ನೀಡಬೇಕಾದದ್ದು ನೀವೇ. ನಾನು ಕ್ರಾಂತಿಯಾಗಿ ಬರಬಲ್ಲೆ, ಆದರೆ ಶಾಂತಿಯಾಗಿ ನಿಲ್ಲಬೇಕಾದದ್ದು ನೀವೇ. ಇಲ್ಲಿ ನಡೆಯುವ ಅನ್ಯಾಯಕ್ಕೆ ಕಸುಬುದಾರರು ಜವಾಬ್ದಾರರು ಎರಡೂ ನೀವೇ. ಇಂದಿನ ನಿನ್ನ ಕೆಲಸ ನನಗೆ ತೃಪ್ತಿ ತಂದಿದೆ. ಯಾವ ಅನ್ನವನ್ನು ಅನ್ಯಾಯದ ಹಾದಿಯಿಂದ ತಂದಿದ್ದೆಯೋ ಅದೇ ಅನ್ನವನ್ನು ಬಿಟ್ಟು ಸಲ್ಲಬೇಕಾದವರಿಗೆ ಅನ್ನ ಸಂದಾಯ ಮಾಡುವ ಮಹಾನ್ ಕಾರ್ಯವನ್ನು ಮಾಡಿದ್ದೀಯ. ಇದು ನನ್ನ ಮನಮುಟ್ಟಿದೆ ಶಿವಪ್ರಸಾದ. ಹಸಿದವರಿಗೆ ನನ್ನ ನಾಮಸ್ಮರಣೆ ಹೊಟ್ಟೆ ತುಂಬಿಸೋದಿಲ್ಲ, ಜೀವಕ್ಕೆ ಚೈತನ್ಯ ನೀಡೋದಿಲ್ಲ. ಆಗ ಅನ್ನದ ರೂಪದಲ್ಲಿ ನಾನು ಬರುತ್ತೇನೆ. ಅದಕ್ಕೆ ತಾನೇ ಅನ್ನ ದೇವರಿಗಿಂತ ಮಿಗಿಲಾದ ದೇವರಿಲ್ಲ ಅನ್ನೋದು. ಹೌದು ಭಗವಂತ, ಅದಕ್ಕೆ ಅಲ್ವಾ ಹಿರಿಯರು ಹೇಳೋದು ಅನ್ನಂ ಪರಬ್ರಹ್ಮ ಸ್ವರೂಪಂ ಅಂತ. ಅಲ್ಲ ಭಗವಂತ, ಈ ವಿಚಾರದಲ್ಲಿ ನೀನು ನನ್ನನ್ನು ತಿದ್ದದೇ ಹೋಗಿದ್ದಿದ್ರೆ ನಾನು ಎಂಥ ಅನ್ಯಾಯ ಮಾಡ್ಬಿಡ್ತಾ ಇದ್ದೆ ಅಂತ ನೆನೆಸ್ಕೊಂಡ್ರೆ ನನಗೆ ಭಯ ಆಗುತ್ತೆ. ಇಷ್ಟು ದಿನ ಈ BPL ಕಾರ್ಡ್ನ ಸರ್ಕಾರದ ಸವಲತ್ತುಗಳನ್ನು ನಾನು ಅನ್ಯಾಯವಾಗಿ ಅನುಭವಿಸಿದ್ದೀನಿ. ಅದನ್ನು ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ನಾಚಿಕೆ ಆಗುತ್ತೆ. ಈ ತಪ್ಪಿಗೆ ನೀನು ಏನು ಶಿಕ್ಷೆ ಕೊಟ್ಟರು ಓಕೆ ಭಗವಂತ. ನೀನೇ ಹೇಳ್ತೀಯಲ್ಲ ಶಿವಪ್ರಸಾದ್, ನಾನು ಶಿಕ್ಷೆ ಮತ್ತು ಶಿಕ್ಷಣ ಎರಡನ್ನೂ ಕೊಡ್ತೀನಿ ಅಂತ. ನೀನು ಅನುಭವಿಸಿದ ಹಸಿವು ನಿನಗೆ ಶಿಕ್ಷೆ, ನಿನ್ನಿಂದ ಪರರಿಗೆ ಸಿಕ್ಕಿದ್ದು ಶಿಕ್ಷಣ. ಇದಕ್ಕಿಂತ ಇನ್ನೇನು ಬೇಕು? ಬಡವರ ಕೈ ಹಿಡಿಯುವುದು ಸಹಾಯವಲ್ಲ, ಅದು ನೀವು ಪಾಲಿಸಲೇಬೇಕಾದ ಧರ್ಮ. ನೊಂದವರ ಕಣ್ಣೀರೊರೆಸೋದು ಪ್ರಚಾರವಲ್ಲ, ಅದು ನೀವು ತಪ್ಪಿಸಿಕೊಳ್ಳಬಾರದಂತಹ ಕರ್ತವ್ಯ. ಅಸಹಾಯಕರಿಗೆ ಹೆಗಲಾಗುವುದು ಹೆಮ್ಮೆಯಲ್ಲ, ಅದು ನೀವು ಪೂರೈಸಲೇಬೇಕಾದ ಜವಾಬ್ದಾರಿ. ಹಸಿದವನಿಗೆ ಅನ್ನ ದೇವರು ಹೇಗೋ, ಬಡವನಿಗೆ ಕೈ ಹಿಡಿದವನೇ ದೇವರು. ನಿಮ್ಮ ಕೈರೇಖೆಗಳು ನಿಮ್ಮ ಭವಿಷ್ಯವನ್ನು ತೋರಿಸಲು, ಆದರೆ ನೀವು ಬಡವನ ಕೈ ಹಿಡಿದಾಗ ನಿಮ್ಮ ಭವಿಷ್ಯದ ದಾರಿಯನ್ನು ಸುಗಮವಾಗಿಸಲು ನಾನೇ ಬರುತ್ತೇನೆ. ಸೃಷ್ಟಿಯಲ್ಲಿ ಪ್ರಕೃತಿಯೊಂದೇ ಶ್ರೀಮಂತ, ಮನುಷ್ಯನೊಬ್ಬನನ್ನ ಬಿಟ್ಟು. ನನ್ನ ಸೃಷ್ಟಿಯಲ್ಲಿ ಬಡವ ಶ್ರೀಮಂತ ಎಂಬ ಭೇದವಿಲ್ಲ, ಅದಿರುವುದು ನಿಮ್ಮ ಸಮಾಜದಲ್ಲಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.